ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಪಂಚತಾರ ಮುಂದುವರಿತಾ ಇದೆ. 5 ಸ್ಟಾರ್ ಹೋಟೆಲ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆ ಶಾಕ್ ಅನ್ನು ಕೊಡ್ತಾ ಇದೆ. ಹೊರಗಡೆ ಲಕಲಕ, ಒಳಗೆಲ್ಲ ಬರೀ ಹುಳುಕು. 3 ದಿನ 30 ತಂಡಗಳಿಂದ ನಗರದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. 60ಕ್ಕೂ ಹೆಚ್ಚು ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. 106 ಕೆಜಿ ಆಹಾರ ಪದಾರ್ಥಗಳು ಲ್ಯಾಬ್ಗೆ ರವಾನೆ ಆಗಿದೆ. ಈಗಾಗಲೇ ಕೆಲ ಹೋಟೆಲ್ಗಳಿಗೆ ಸ್ಥಳದಲ್ಲೇ ನೋಟಿಸ್ ಅಂಟಿಸಿ ಬಂದಿದ್ದಾರೆ. ಕೆಲ ಹೋಟೆಲ್ಗಳ ಮೇಲೆ ಕೇಸ್ ಕೂಡ ಹಾಕೋದಕ್ಕೆ ಶಿಫಾರಸು ಮಾಡಲಾಗಿದೆ. ಈ ಪಂಚತಾರ ಹೋಟೆಲ್ಗಳ ಅಡುಗೆ ಮನೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಆಹಾರ ಸುರಕ್ಷತಾ ಇಲಾಖೆ ಮೆಗಾ ಆಪರೇಷನ್ ನಡೆಸಿದೆ. ಬೆಂಗಳೂರಿನ 3 ಸ್ಟಾರ್ 5 ಅಂದರೆ 3 ಸ್ಟಾರ್ ಹಾಗೂ 5 ಸ್ಟಾರ್ ಹಾಗೂ 7 ಸ್ಟಾರ್ ಹೋಟೆಲ್ಗಳ ಮೇಲೆ ಸತತ 3 ದಿನಗಳ ಕಾಲ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಒಟ್ಟು 30 ವಿಶೇಷ ತಂಡಗಳಿಂದ ನಗರದ ರಿಪೋರ್ಟ್ ಏನು ಬರುತ್ತೆ, ಅದಾದ ನಂತರ ಈ 5 ಸ್ಟಾರ್ ಹೋಟೆಲ್ಗಳು, 3 ಸ್ಟಾರ್ ಹೋಟೆಲ್ಗಳು, 7 ಸ್ಟಾರ್ ಹೋಟೆಲ್ಗಳನ್ನು ಸೀಸ್ ಮಾಡಲಾಗತ್ತಾ, ಏನು ಮಾಡಬಹುದು? ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಿದು, ಹೋಟೆಲ್ಗಳು, ಇಂಥ ಒಂದು ಹೋಟೆಲ್ಗಳಲ್ಲೇ ಈ ರೀತಿಯ ಒಂದು ವಿಚಾರಗಳು ಕಂಡು ಬಂದಿರತಕ್ಕಂಥದ್ದು. ಒಂದಿಷ್ಟು ಆಹಾರಗಳಲ್ಲಿ, ಪ್ಯಾಕೆಟ್ಗಳಲ್ಲಿ ಜಿರಳೆಗಳು ಕಂಡು ಬಂದಿದೆ. ಸೊ ಆಪರೇಷನ್ ಪಂಚತಾರದಲ್ಲಿ ಅಷ್ಟಕ್ಕೂ ಸಿಕ್ಕಿದ್ದೇನು ಅದನ್ನು ನಾವು ನೋಡೋದಾದರೆ, ತಪಾಸಣೆ ವೇಳೆ 640 ಕೆಜಿ ಅವಧಿ ಮೀರಿದ ಮಾಂಸ ಪತ್ತೆಯಾಗಿದೆ. 276 ಕೆಜಿ ಸೇವನೆಗೆ ಯೋಗ್ಯವಲ್ಲದ ತರಕಾರಿ ಅದನ್ನು ವಶಪಡಿಸಿಕೊಂಡಿದ್ದಾರೆ. 45 ಲೀಟರ್ ಅವಧಿ ಮೀರಿದ ಹಾಲು ಹಾಗೂ ಮೊಸರು ಕೂಡ ಪತ್ತೆಯಾಗಿದೆ. 12 ಕೆಜಿ ಅವಧಿ ಮೀರಿದ ಬೇಕರಿ ಉತ್ಪನ್ನಗಳು ಅದನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಅಧಿಕಾರಿಗಳು. 49 ಲೀಟರ್ ಮರುಬಳಕೆ ಮಾಡಲಾಗಿದ್ದಂಥ ಅಡುಗೆ ಎಣ್ಣೆ ಅದು ಕೂಡ ಪತ್ತೆಯಾಗಿದೆ. 67 ಕೆಜಿ ಮಸಾಲೆ ಹಾಗೂ ಇತರೆ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆಯಾಗಿದ್ದಾವೆ. ಇಷ್ಟೇ ಅಲ್ಲ, ಈ ಬ್ರೆಡ್ಡು, ಎಣ್ಣೆ, ಮಾಂಸ, ಮಯೋನಿಸು, ಮೊಸರು, ಹಾಲು, ತರಕಾರಿ, ಕೊತ್ತಂಬರಿ ಸೇರಿದಂತೆ ಒಟ್ಟು 77 ಆಹಾರ ಮಾದರಿಗಳನ್ನು ಪರೀಕ್ಷೆಗೆ ಲ್ಯಾಬ್ಗೆ ಕಳಿಸಿಕೊಡಲಾಗಿದೆ. ಇನ್ನು ಹೋಟೆಲ್ಗಳಲ್ಲಿ ಕಂಡುಬಂದಂಥ ಲೋಪಗಳೇನು, ಈ ದಾಳಿಗೆ ಕಾರಣಗಳೇನು ಅದನ್ನು ನಾವು ಗಮನಿಸೋದಾದರೆ, ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳ ತಪಾಸಣೆ ವೇಳೆ ಕೆಲ ಹೋಟೆಲ್ಗಳಲ್ಲಿ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸದಿರತಕ್ಕಂಥದ್ದು ಪತ್ತೆಯಾಗಿದೆ. ಆಹಾರದಲ್ಲಿ ನಿಯಮಬಾಹಿರವಾಗಿ ಫುಡ್ ಕಲರ್ ಬಳಕೆ ಮಾಡಲಾಗಿದೆ. ಆಹಾರ ಸಂಗ್ರಹಣೆಯಲ್ಲಿ ಅಗತ್ಯ ಸುರಕ್ಷತಾ ಕ್ರಮಗಳ ಕೊರತೆ ಇದೆ. ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ಆಹಾರವನ್ನು ಪ್ರತ್ಯೇಕವಾಗಿ ಸಂಗ್ರಹಿಸದೇ ಇರತಕ್ಕಂಥದ್ದು ಕಂಡುಬಂದಿದೆ. FSSAI ನಿಯಮಗಳಿಗೆ ಅನುಗುಣವಾಗಿರದ ಆಹಾರ ಲೇಬಲಿಂಗ್ ಆಗಿದೆ. ಅವಧಿ ಮೀರಿದ ಮಾಂಸ, ಮಸಾಲೆ ಹಾಗೂ ಡೈರಿ ಉತ್ಪನ್ನಗಳ ಸಂಗ್ರಹ ಆಗಿದೆ. ಬಳಕೆಗೆ ಯೋಗ್ಯವಲ್ಲದ ಆಹಾರ ಪದಾರ್ಥಗಳ ಪತ್ತೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಕೆಲವು ಹೋಟೆಲ್ಗಳಿಗೆ ಸ್ಥಳದಲ್ಲೇ ನೋಟಿಸ್ ಕೂಡ ನೀಡಲಾಗಿದೆ. ಗಂಭೀರ ಉಲ್ಲಂಘನೆ ಕಂಡುಬಂದಿರತಕ್ಕಂಥ ಪ್ರಕರಣಗಳಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸುವುದಕ್ಕೆ ಶಿಫಾರಸು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಪತ್ತೆಯಾದ ಬಳಕೆ ಯೋಗ್ಯವಲ್ಲದ ಹಾಗೂ ಅವಧಿ ಮೀರಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಿಯಮಾನುಸಾರ ನಾಶ